ಪಾಕ್ ಭಾರತ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಇಡೀ ದೇಶಾದ್ಯಂತ ಈಗಾಗಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅರ್ಧಕ್ಕೆ ತನ್ನ ಕಾರ್ಯಕ್ರಮವನ್ನ ಪ್ರಧಾನಿ ಮೋದಿ ಮೊಟಕುಗೊಳಿಸಿದ್ದಾರೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೀತಾ ಇತ್ತು ಕಾರ್ಯಕ್ರಮ. ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳಿಂದ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕಾರ್ಯಕ್ರಮವನ್ನ ಸಂವಾದವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮವನ್ನ ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ಈಗಾಗಲೇ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವಸರವಾಗಿ ಎದ್ದು ಹೊರ ನಡೆದಿದ್ದಾರೆ ಪ್ರಧಾನಿ ಮೋದಿ. ಕಾರ್ಯಕ್ರಮದ ಸೀದಾ ಸಭೆಗೆ ನಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಎನ್ಎಸ್ಎ ಅಜಿತ್ ದೋವಲ್ ಜೊತೆ ಕೂಡ ತುರ್ತು ಸಭೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯ ವಿಜ್ಞಾನ ಭವನದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಆದ್ರೆ ಅರ್ಧದಿಂದಲೇ ಈ ಒಂದು ಕಾರ್ಯಕ್ರಮವನ್ನ ಮೊಟಕುಗೊಳಿಸಿ ತುರ್ತಾಗಿ ಈಗಾಗಲೇ ಅವರು ಸಭೆಗೆ ಹಾಜರಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಒಂದು ಚೀಟಿಯನ್ನು ಕೂಡ ನೀಡ್ತಾ ಇರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಈ ಒಂದು ವಿಚಾರವನ್ನ ಕೂಡ ಅವರು ಪ್ರಸ್ತಾಪ ಮಾಡಿರಬಹುದು. ಅಂದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಅರ್ಧಕ್ಕೆ ಮೊಟಕುಗೊಳಿಸ್ತಾ ಇದ್ದೀನಿ ಅನ್ನುವಂತಹ ಒಂದು ಚೀಟಿ ಕೂಡ ಇದೆ ಅಲ್ಲಿ. ಹಾಗೇನೆ ಅವರಿಗೆ ಬಂದಿರೋ ಒಂದು ತುರ್ತು ಸಂದೇಶವನ್ನ ನಾವು ಗಮನಿಸಬಹುದು. ತುರ್ತು ಸಂದೇಶ ಆಗಮಿಸಿದೆ ಅವರಿಗೆ ಈ ಸಂದರ್ಭದಲ್ಲಿ. ಹಾಗಾಗಿ ಆ ಒಂದು ಸಂದೇಶವನ್ನ ನೋಡಿದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಹೊರ ನಡೆದಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಎಲ್ಲಾ ಕಡೆ ಹೈ ಅಲರ್ಟ್ ಅನ್ನು ಒಂದ್ ಕಡೆ ಘೋಷಣೆ ಮಾಡಲಾಗಿದೆ, ಒಂದ್ ಕಡೆ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಸರ್ವ ಸಿದ್ಧವಾಗಿರ್ಬೇಕು ಅನ್ನುವ ಸೂಚನೆ ಹೋಗಿದೆ. ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮವನ್ನು ಅರ್ಧದಿಂದ ಮೊಟಕುಗೊಳಿಸೋದಕ್ಕೆ ಇದೇನಾದ್ರು ಕಾರಣಗಳು ಇದೆಯಾ, ಹೇಗೆ? ನವಿತಾ, ಈಗ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಕ್ಷಣದಿಂದ ಕ್ಷಣಕ್ಕೆ ಗಂಭೀರ ಪರಿಸ್ಥಿತಿ ಆಗ್ತಿರೋದ್ರಿಂದ ಈಗ ಮತ್ತೆ ಬೆಳಗ್ಗೆಯಿಂದ ಇವತ್ತು 2 ಬಾರಿ ಪಾಕಿಸ್ತಾನ ಭಾರತದ ವಾಯು ಗಡಿಯನ್ನ ಉಲ್ಲಂಘಿಸುವ ಪ್ರಯತ್ನವನ್ನ ಮಾಡಿರೋದ್ರಿಂದ ಈಗ ತುರ್ತು ಸಭೆಯನ್ನ ನಡೆಸಲಾಗ್ತಾ ಇದೆ. ಪ್ರಧಾನಿ ಗೃಹ ನಿವಾಸದಲ್ಲಿ ನಡೆತಿರುವಂತಹ ಈ ಸಭೆಯಲ್ಲಿ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಗೃಹ ಸಚಿವ ರಾಜನಾಥ್ ಸಿಂಗ್, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಈ ತುರ್ತು ಸಭೆಯಲ್ಲಿ ಭಾರತ ಇಮಿಡಿಯೇಟ್ಲಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಯಾವ ಹೆಜ್ಜೆಗಳನ್ನ ಇಡಬೇಕು ಎನ್ನುವ ನಿಟ್ಟಿನಲ್ಲಿ ಚರ್ಚೆಗಳನ್ನ ಮಾಡ್ಲಾಗತ್ತೆ. ಯಾಕೆಂತಂದ್ರೆ ಒಂದ್ ಕಡೆ ಪಾಕಿಸ್ತಾನ ವಾಯು ಗಡಿಯನ್ನ ಉಲ್ಲಂಘಿಸ್ತಾ ಇದೆ, ಇನ್ನೊಂದ್ ಕಡೆ ಪಾಕಿಸ್ತಾನದಲ್ಲಿ ಈಗ ಅಲ್ಲಿನ ಪ್ರಧಾನಿ ಇಮ್ರಾನ್ ಖಾನ್ ನೇತೃತ್ವದಲ್ಲಿ ಅಲ್ಲಿನ ರಾಷ್ಟ್ರೀಯ ಕಮಾಂಡರ್ ಅದು ಪ್ರಾಧಿಕಾರದ ಸಭೆ ಕೂಡ ನಡೀತಿದೆ. ಆ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಯಾವ ರೀತಿಯ ನಿರ್ಧಾರವನ್ನ ಪಾಕಿಸ್ತಾನಕ್ಕೆ ತೆಗೆದುಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ನಾವೇನು ನಿರ್ಧಾರವನ್ನ ತೆಗೆದುಕೊಳ್ಬೇಕು, ನಿರ್ಧಾರ ತೆಗೆದುಕೊಂಡು. ಎಸ್, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. आखिरी सवाल था, अपनी तरफ से आप कुछ प्रेरणा देना हो गया? ಪ್ರಧಾನಿ ಮೋದಿ ಇವತ್ತು ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮವನ್ನು ಕೂಡ ನಡೆಸ್ತಾ ಇದ್ರು. बहुत बहुत धन्यवाद माननीय प्रधानमंत्री जी. अब आपके माननीय ये आखिरी सवाल था, अपनी तरफ से आप कुछ प्रेरणा देना हो गया? सबको जी. चलिए, आप सबका बहुत बहुत धन्यवाद. थैंक यू. बहुत बहुत धन्यवाद माननीय प्रधानमंत्री जी. अब आपके माननीय ये आखिरी सवाल था, अपनी तरफ से आप कुछ प्रेरणा देना हो गया? सबको जी. चलिए, आप सबका बहुत बहुत धन्यवाद. थैंक यू. बहुत बहुत धन्यवाद माननीय प्रधानमंत्री जी.